ರಾಜ್ಯದಲ್ಲಿ ಬೈ ಎಲೆಕ್ಷನ್ ಅಖಾಡ ರಂಗೇರ್ತಾ ಇದೆ. ಮತ್ತೊಂದ್ ಕಡೆ ಅಂತೂ ಇಂತೂ ದಾವಣಗೆರೆ ಬೈ ಎಲೆಕ್ಷನ್ ಟಿಕೆಟ್ ನ ಗೊಂದಲ ಬಗೆಹರಿದಿದೆ. ಬಟ್ ಕಾಂಗ್ರೆಸ್ ನಲ್ಲಿ ಈಗ ಮತ್ತೊಂದು ತಲೆನೋವು ಶುರುವಾಗಿದೆ. ಎಸ್, ದಾವಣಗೆರೆಯಲ್ಲಿ ಮುಸ್ಲಿಂ ಸಮುದಾಯ ಸಿಡಿದೆದ್ದಿದೆ. ಸಮರ್ಥಿಗೆ ಟಿಕೆಟ್ ನೀಡಿದ್ದಕ್ಕೆ ರಸ್ತೆಯನ್ನ ಬಂದ್ ಮಾಡಿ ಪ್ರತಿಭಟನೆ ಮಾಡಲಾಗಿದೆ. ದಾವಣಗೆರೆಯಲ್ಲಿ ಸಿಡಿದೆದ್ದಿದ್ದಾವೆ ಮುಸ್ಲಿಂ ಸಮುದಾಯ. ಸಮರ್ಥಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ರಸ್ತೆಯನ್ನ ಬಂದ್ ಮಾಡಿ ಪ್ರತಿಭಟನೆ ಮಾಡಲಾಗಿದೆ. ನಗರದ ಅಖ್ತರ್ ರಜಾ ಸರ್ಕಲ್ ನಲ್ಲಿ ಬೃಹತ್ ಪ್ರೊಟೆಸ್ಟ್ ನಡೆದಿದೆ. ಸುರ್ಜೇವಾಲಾ, ಸಿದ್ದರಾಮಯ್ಯ, ಡಿಕೆಶಿ ವಿರುದ್ಧ ಧಿಕ್ಕಾರದ ಘೋಷಣೆಗಳು ಮೊಳಗಿದೆ. ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ನಿಂದ ಅನ್ಯಾಯ ಅಂತ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಒಂದು ಕಡೆ ಶಾಮನೂರು ಕುಟುಂಬಕ್ಕೆ ಮಣೆ ಹಾಕುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡಿದೆ, ಕಾಂಗ್ರೆಸ್ನ ಹೈಕಮಾಂಡ್. ಬಟ್ ಈಗ ಮತ್ತೊಂದು ತಲೆನೋವು ಶುರುವಾಗಿರೋದೇನು ಅಂತಂದ್ರೆ ಬಂಡಾಯದ ಬಿಸಿ. ಈ ನಡೆಯುವಂತಹ ಉಪಚುನಾವಣೆಯಲ್ಲಿ ತಕ್ಕ ಪಾಠವನ್ನ ಕಲಿಸ್ತೀವಿ ಅಂತೇಳಿ ಮುಸ್ಲಿಂ ಸಮುದಾಯ ರೊಚ್ಚಿಗೆದ್ದಿದ್ದಾವೆ, ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾವೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಅಖ್ತರ್ ರಜಾ ಸರ್ಕಲ್ ಏನಿದೆ ಅಲ್ಲಿ ನಡೆದಂತಹ ಬೃಹತ್ ಪ್ರತಿಭಟನೆ ಇದು. ಇದಕ್ಕೆ ಕಾರಣ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತಹ ಆಕ್ರೋಶ. ತಮಗೆ ಟಿಕೆಟ್ ಬೇಕು, ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂಥ ಒತ್ತಾಯ ಇತ್ತು. ಬಟ್ ಆದರೆ ಈಗ ಹಂಗೋ ಹಿಂಗೋ ಆ ಒಂದು ಸಮಸ್ಯೆಯನ್ನ ಬಗೆಹರಿಸಿದ ಬೆನ್ನಲ್ಲೇನೆ ಈಗ ಮತ್ತೊಂದು ಸಂಕಷ್ಟ ಕಾಂಗ್ರೆಸ್ಗೆ ಎದುರಾಗುವಂತಹ ಈ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. और एक बात बोलते तुम ना सबको भी, सब भी बात सुनो। कौन तो पैसे देखो बोले क्या तुम ना? नहीं बोलो, नहीं कौन तो पैसे देख बोले नहीं। मोहब्बत में यार और कुट करते रहो। विरोधी सरकार है, विरोधी सरकार और एक बात बोलते तुम ना सबको भी, सब भी बात सुनो। कौन तो पैसे देखो बोले क्या तुम ना? नहीं बोलो, नहीं कौन तो पैसे देख बोले नहीं। मोहब्बत में यार और कुट करते रहो। विरोधी सरकार है, विरोधी सरकार। ನೋಡಿ, ಇದೇ ಏಪ್ರಿಲ್ 9ನೇ ತಾರೀಕು ನಡೆಯುವಂತಹ ರಾಜ್ಯದ 2 ಪ್ರಮುಖ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ಕಾಂಗ್ರೆಸ್ ಏನಿದೆ ತನ್ನ ಅಭ್ಯರ್ಥಿಗಳ ಹೆಸರನ್ನ ಇವತ್ತು ಅಧಿಕೃತವಾಗಿ ಘೋಷಿಸಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಸಮರ್ಥ ಶಾಮನೂರು ಅವರಿಗೆ ಟಿಕೆಟ್ ಕೊಡಲಾಗಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದ್ದಂತೆ ಇಲ್ಲಿ ಅಲ್ಪಸಂಖ್ಯಾತರು ಸಿಡಿದೆದ್ದಿದ್ದಾರೆ. ಮುಸ್ಲಿಂ ಸಮುದಾಯದಿಂದ ಬೃಹತ್ ಪ್ರತಿಭಟನೆಯನ್ನ ಕೂಡ ನಡೆಸಲಾಗಿದೆ. ಯಾಕಂತಂದ್ರೆ ತಮಗೆ ಅನ್ಯಾಯ ಆಗ್ತಾ ಇದೆ, ಕಾಂಗ್ರೆಸ್ ನಮಗೆ ಅನ್ಯಾಯ ಮಾಡ್ತಾ ಇದೆ ಅಂತೇಳಿ ಕಿಡಿಕಾರಿದ್ದಾರೆ. ಈಗ ಒಂದ್ ಕಡೆ ಈ ಟಿಕೆಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲ ಇತ್ತು. ಬಟ್ ಆ ಗೊಂದಲ ಬಗೆಹರಿದ ಬಳಿಕ ಈಗ ಮತ್ತೊಂದು ತಲೆನೋವು ಶುರುವಾಗಿದೆ. ಇಡೀ ರಾಜ್ಯದಾಗೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಬರ್ಬೇಕಂತ ಎಲ್ಲ ಸಮುದಾಯದವರು ಹೇಳ್ತಾ ಇದ್ರು ಕೂಡ ಅದನ್ನು ಧಿಕ್ಕರಿಸಿ ನಿನ್ನೆ ಏನು ಹಬ್ಬದ ದಿನ ನಮಗೆ ಒಂದು ಕರಾಳ ದಿನ, ನಮಗೆ ನಿನ್ನೆ ರಂಜಾನ್ ಹಬ್ಬ, ನಮಗೆ ಆ ದಿನ
ಟಿಕೆಟ್ ಅನೌನ್ಸ್ ಮಾಡಿದ್ರು. ಇವತ್ತಿನ ದಿನ ನಾವು ಹೇಳ್ತಾ ಇದ್ದೀವಿ, ಈ ನಮ್ಮ ಭಾಗದಲ್ಲಿ ಇನ್ನೂ ಮಟ್ಟ ಬಿಜೆಪಿ ಬಂದಿಲ್ಲ. ಈಗ ನಮ್ಮ ಹುಡುಗರೆಲ್ಲ ಸೇರಿ ಬಿಜೆಪಿಗೆ ತರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ SDP PFI ಸ್ವಾತಂತ್ರ್ಯ ಅಭ್ಯರ್ಥಿಗೆ ಓಟ್ ಹಾಕ್ತಾರೆ ವಿನ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಲ್ಲ. ಇದು ಮುಂದಿನ 9ನೇ ತಾರೀಕಿಗೆ ಮತದಾನ ಮಾಡ್ಬೇಕಾದ್ರೆ ಹೋಗುವಂತತಿ. ಯಾಕಂದ್ರೆ ನಮ್ಮ ನಮ್ಮ ಏನ್ ಸಚಿವರಿದ್ದಾರೆ ಅವ್ರು ನೀವೇ ಮೀಡಿಯಾದವರು ಏನ್ ಬಂದು ಗಲಾಟೆ ಮಾಡಿದ್ರು ಅಂತ ಹೇಳಿದಾಗ ನಮ್ಮ ಪಕ್ಷದವ್ರು ಯಾರು ಅಲ್ಲ, ಜನತಾ ದಳದವ್ರು ಬಂದು ಗಲಾಟೆ ಮಾಡಿದಾರೆ ಅಂತ ಹೇಳ್ತಾ ಇದ್ದಾರೆ. ಸ್ವಾಮಿ ನಿಮ್ಗೊಂದು ಮಾತು ಹೇಳ್ತೀನಿ, ಇದು ಜನತಾ ದಳ ಬಿಜೆಪಿ ಎಲ್ಲ ನಮ್ಮ ಸಮಾಜದ ಪ್ರಶ್ನೆ. ಈಗ ಪ್ರತಿಯೊಂದು ಮತದಾರರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಲ್ಲ ಅಂತ ಹೇಳ್ತಾ ಇದ್ದೀವಿ ನಾವು. ಏನಪ್ಪ ಅಂತೀರಾ? ಯಾವುದೇ ಪಕ್ಷ ಬರಲಿ, ಈ ಬಾರಿ ಕಾಂಗ್ರೆಸ್ ಪಕ್ಷ ಸೋಲ್ಬೇಕು, 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 ಸೋಲ್ಬೇಕು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್, ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಲ್ಲಿಕಾರ್ಜುನ್, ಒಂದ್ ಕಡೆ ಶತಾಯಗತಾಯ ಗೆಲ್ಬೇಕು ಅಂತ ಕಾಂಗ್ರೆಸ್ ಪ್ಲಾನ್ ಮಾಡ್ಕೊಳ್ತಾ ಇದೆ, ಮತ್ತೊಂದ್ ಕಡೆ ನಿರೀಕ್ಷೆ ಮಾಡಿದ್ವಿ ಒಂದು ವೇಳೆ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡ್ಲಿಲ್ಲ ಅಂತ ಅಂದ್ರೆ ಬಂಡಾಯದ ಬಾವುಟ ಹಾರತ್ತೆ ಅಂತ ಹೇಳಿ. ಬಟ್ ಈಗ ಅದಕ್ಕೆ ಸಾಕ್ಷಿ ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಖಂಡಿತ ಪ್ರಭು, ಯಾಕಂತಂದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಏನು ಉಪಚುನಾವಣೆ ಏನಿತ್ತು, ಈ ಉಪಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದಾವಣಗೆರೆಯಲ್ಲಿ ಬಂಡಾಯದ ಬಿಸಿ ಎದ್ದಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಏನು ಶಾಮನೂರ್ ಕುಟುಂಬಕ್ಕೆ ಅಂದ್ರೆ ಸಮರ್ಥ ಶಾಮನೂರ್ ಅವರಿಗೆ ಟಿಕೆಟ್ ಆಗ್ತಿದ್ದಂತೆ ಅಲ್ಲಿರ್ತಕ್ಕಂಥ ಇಡೀ ಮುಸ್ಲಿಂ ಸಮಾಜ ಏನಿರ್ಬೋದು, ಅಲ್ಪಸಂಖ್ಯಾತರ ಸಮಾಜ ಏನಿರ್ಬೋದು, ಇಡೀ ಕಾಂಗ್ರೆಸ್ ವಿರುದ್ಧವಾಗಿ ತಮ್ಮ ಆಕ್ರೋಶವನ್ನ ಹೊರಹಾಕುವಂತ ಒಂದು ಕೆಲಸವನ್ನ ಮಾಡ್ತಕ್ಕಂಥದ್ದು. ಅದ್ರಲ್ಲಿ ಪ್ರಮುಖವಾಗಿ ದಾವಣಗೆರೆಯ ಅಕ್ತರಾಜ್ ಸರ್ಕಲ್ ಏನಿದೆ, ಆ ಸರ್ಕಲ್ ನಲ್ಲಿ ಬೃಹತ್ ಒಂದು ಪ್ರತಿಭಟನೆ ಮಾಡುವ ಮುಖಾಂತರವಾಗಿ ಇಡೀ ಏರಿಯಾವನ್ನ ಸಂಪೂರ್ಣವಾಗಿ ಪ್ರತಿಭಟನೆ ಮುಖಾಂತರವಾಗಿ ತಮ್ಮ ಆಕ್ರೋಶವನ್ನ ಹೊರಹಾಕುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ, DK ಶಿವಕುಮಾರ್ ಮತ್ತೆ ಸ್ಥಳೀಯವಾಗಿ ಸಚಿವರಾಗಿರ್ತಕ್ಕಂಥ SS ಮಲ್ಲಿಕಾರ್ಜುನ್ ಹಾಗೂ ಸುರ್ಜೇವಾಲಾ ವಿರುದ್ಧವಾಗಿ ಕೂಡ ತಮ್ಮ ಆಕ್ರೋಶವನ್ನ ಹೊರಹಾಕುವಂತದ್ದು. ಅಂದ್ರೆ ಈ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ನಿಂದ ಅಂದ್ರೆ ಮುಸ್ಲಿಮರಿಗೆ, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ದೊಡ್ಡ ಮಟ್ಟದ ಒಂದು ಹೋರಾಟವನ್ನ ಮಾಡ್ತಾ ಬರೋದು. ಅದು ಪ್ರಮುಖವಾಗಿ ಸೈಯದ್ ಖಾಲಿದ್ ಇರ್ಬೋದು ಅಥವಾ ಅಬ್ದುಲ್ ಜಬ್ಬಾರ್ ಆಗಿರ್ಬೋದು, ಹೀಗೆ ಹಲವು ಮುಖಂಡರು, ಯಾರೇ ಒಬ್ಬ ಮುಖಂಡರಾದ್ರೂ ಕೂಡ ಮುಸ್ಲಿಂ ಸಮಾಜದಿಂದ ನಮಗೆ ಟಿಕೆಟ್ ಸಿಕ್ಕರೆ ಈ ಬಾರಿ ನಾವು ಚುನಾವಣೆ ಮಾಡ್ಕೊಂಡು ಮತ್ತೆ ಕಾಂಗ್ರೆಸ್ ಅವನ್ನ ಗೆಲ್ಸ್ತೀವಿ ಅನ್ನುವಂತ ಒಂದು ಭರವಸೆಯನ್ನ ನೀಡಿದ್ರು. ಆದ್ರೆ ಈಗ ಸಮರ್ಥ ಶಾಮನೂರ್ ಅವರಿಗೆ ಟಿಕೆಟ್ ಆದ ನಂತರದಲ್ಲಿ ಈಗ ಬಂಡಾಯದ ಬಿಸಿ ಜೊತೆಗೆ ಕಾಂಗ್ರೆಸ್ ನನ್ನ ಸೋಲಿಸಲೇಬೇಕು ಅನ್ನುವಂತ ಒಂದು ಪಣ ತೊಟ್ಟು ಮುಂದೆ ನಿಂತಿರ್ತಕ್ಕಂಥದ್ದು. ಅಂದ್ರೆ ಮುಸ್ಲಿಂ ಮುಖಂಡರು ಹೇಳ್ತಕ್ಕಂಥದ್ದು ಏನಂತಂದ್ರೆ ಈ ಬಾರಿ ಬಿಜೆಪಿಗೆ ವೋಟ್ ಹಾಕ್ತಿವಿ, ಮತ್ತೆ ಬೇರೆ ಒಂದು SDP PFI ಈ ತರ ಒಂದು ಪಕ್ಷಗಳಿಗೆ ಅಥವಾ ಪಕ್ಷೇತರ ಅಭ್ಯರ್ಥಿ ಯಾರೇ ನಿಂತಿದ್ರು ಕೂಡ ಅವ್ರಿಗೆ ವೋಟ್ ಹಾಕ್ತಿವಿ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ಗೆ ನಾವು ವೋಟ್ ಅನ್ನ ಹಾಕಲ್ಲ. ನಮ್ಮ ಗುರಿ ಒಂದೇನೆ, ಈ ಬಾರಿ ಕಾಂಗ್ರೆಸ್ಗೆ ತಕ್ಕ ಪಾಠವನ್ನು ಕಲಿಸ್ಬೇಕು, ಕಾಂಗ್ರೆಸ್ ಅನ್ನ ಸೋಲಿಸಬೇಕು, ಅದೇ ನಮ್ಗೆ ಪ್ರಮುಖ ಗುರಿ. ಯಾಕಂತಂದ್ರೆ ಪ್ರತಿ ಸಾರಿಯೂ ಕೂಡ ಶಾಮನೂರ್ ಶಿವಶಂಕರಪ್ಪ ಅವ್ರನ್ನ ಗೆಲ್ಸ್ಕೊಂಡ್ ಬರ್ತಾ ಇದ್ವಿ. ಅದ್ರಲ್ಲಿ ಪ್ರಮುಖವಾಗಿ ನಮ್ದು ಮೇಜರ್ ಆಗಿರ್ತಕ್ಕಂಥ ಅಂದ್ರೆ ಸುಮಾರು 84,000 ಒಂದು ವೋಟ್ಗಳು ದಾವಣಗೆರೆ ದಕ್ಷಿಣ ಭಾಗದಲ್ಲಿ ಇರ್ತಕ್ಕಂಥದ್ದು. ಪ್ರತಿಯೊಬ್ರು ಕೂಡ ಕಾಂಗ್ರೆಸ್ ಹೊರತಾಗಿ ಬೇರೆ ಯಾವುದೇ ಪಕ್ಷಕ್ಕೆ ಕೂಡ ನಾವು ವೋಟ್ ಅನ್ನು ಹಾಕ್ತಿರಲಿಲ್ಲ. ಆದ್ರೆ ಕಳೆದ ಬಾರಿ ಶಾಮನೂರ್ ಶಿವಶಂಕರಪ್ಪ ಅವರು ಕೂಡ ಮುಸ್ಲಿಂ ಸಮಾಜಕ್ಕೆ, ನಮ್ಮ ನಂತರದಲ್ಲಿ ಮುಸ್ಲಿಂ ಸಮಾಜಕ್ಕೆ ಕೂಡ ನಾವು ಟಿಕೆಟ್ ಅನ್ನು ಕೊಡ್ತೀವಿ ಅನ್ನುವಂತ ಒಂದು ಭರವಸೆಯನ್ನು ಕೊಟ್ಟಿದ್ರು. ಆದ್ರೆ ಆ ಭರವಸೆ ಈಗ ಹುಸಿಯಾಗಿದೆ. ಕೇವಲ ಕುಟುಂಬ ರಾಜಕಾರಣ ಮಾತ್ರ ಇಲ್ಲಿ ದಾವಣಗೆರೆಯಲ್ಲಿ ನಡೀತಾ ಇರೋದು. ಈ ಕುಟುಂಬ ರಾಜಕಾರಣ ಮಾಡ್ಲಿಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ. ಬದಲಾಗಿ ಈ ಬಾರಿ ನಾವು ಕಾಂಗ್ರೆಸ್ ಅನ್ನ ಸೋಲಿಸ್ತೀವಿ. ಪ್ರಮುಖವಾಗಿ ಈ ಕಾಂಗ್ರೆಸ್ ಹೊರತಾಗಿ ಬೇರೆ ಯಾವುದೇ ಪಕ್ಷ ಬಂದ್ರು ಕೂಡ ಅದಕ್ಕೆ ಬೆಂಬಲವನ್ನ ಸೂಚಿಸ್ತೀವಿ ಅನ್ನುವಂತ ಒಂದು ಬೃಹತ್ ಹೋರಾಟವನ್ನ ಮಾಡ್ತಿದ್ರೆ. ಇದರ ಜೊತೆಗೆ ನಾಳೆ 23ನೇ ತಾರೀಕು ನಾಮಿನೇಷನ್ ಆಗುತ್ತೆ. ಇಲ್ಲಿಗೆ ಸ್ಥಳಕ್ಕೆ CM ಮತ್ತೆ ಪ್ರಮುಖ ರಾಜ್ಯ ನಾಯಕರು ಕೂಡ ಬರ್ತಾರೆ ಒಂದು ಕ್ಯಾನ್ವಾಸ್ಗೆ. ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ CM ಇಲ್ಲಿಗೆ ಬರಬಾರ್ದು, ಮತ್ತೆ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ನಾವು ಏನು ನಾಮಪತ್ರ ಸಲ್ಲಿಸ್ತೀವಿ ಅದಕ್ಕೆ ಒಂದು ವಿರೋಧವನ್ನ ಮಾಡ್ತೀವಿ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಒಂದು ಕಪ್ಪು ಪಟ್ಟಿ ಪ್ರಚಾರವನ್ನು ಕೂಡ ಮಾಡ್ತೀವಿ ಅನ್ನುವಂತ ಒಂದು ತಮ್ಮ ಆಕ್ರೋಶದ ನುಡಿಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಪ್ರಭು ಮಲ್ಲಿಕಾರ್ಜುನ್, ಈಗ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಮುಖಂಡರ ಮನವೊಲಿಸೋದಕ್ಕೆ ಏನಾದ್ರೂ ಪ್ರಯತ್ನ ಆಯ್ತಾ? ಏನ್ ಕತೆ, ಆ ಬಗ್ಗೆ ಏನಾದ್ರೂ ಡೀಟೇಲ್ ಸಿಕ್ಕಿದ್ಯಾ, ಹೇಗೆ? ಪ್ರಭು, ಹೌದು, ಇಲ್ಲಿವರೆಗೂ ಕೂಡ ಕೆಲವು ಮುಖಂಡರು ಅಂದ್ರೆ ಕಾಂಗ್ರೆಸ್ನ ಹಿರಿಯ ಕೆಲವು ಎರಡನೇ ಹಂತದ ಮುಖಂಡರು ಏನಿದ್ದಾರೆ ಮುಸ್ಲಿಂ ಸಮಾಜದ ಪ್ರಮುಖರ ಜೊತೆಗೆ ಮಾತಾಡುವಂತದ್ದು. ಅಂದ್ರೆ ನಿಮಗೆ ನಿಗಮ ಮಂಡಳಿ ಕೊಡುವಂತ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೆ ಏನು ರಾಜ್ಯಸಭೆಯಲ್ಲೂ ಕೂಡ ನಿಮಗೆ ಒಂದು ಸ್ಥಾನವನ್ನು ಕೊಡುವಂತ ಒಂದು ಕೆಲಸವನ್ನ ಮಾಡ್ತೀವಿ. ಆದ್ರೆ ಸದ್ಯದ ಮಟ್ಟಿಗೆ ಸಮರ್ಥ ಅವರಿಗೆ ಟಿಕೆಟ್ ಸಿಕ್ಕಿರೋ ಹಿನ್ನೆಲೆಯಲ್ಲಿ ನೀವೆಲ್ಲರೂ ಕೂಡ ಬೆಂಬಲಿಸಬೇಕು ಮತ್ತೆ ಬೆಂಬಲವನ್ನು ಕೊಡಬೇಕು ಅನ್ನುವಂತ ಒಂದು ಮಾತನ್ನು ಹೇಳಿದ್ರು. ಆದ್ರೆ ಇವರು ಯಾವುದೇ ಒಂದು ಮಾತಿಗೆ ಮಣೆ ಹಾಕಿದ್ರೆ ತಮ್ಮ ಆಕ್ರೋಶವನ್ನ ಹೊರ ಹಾಕುವಂತದ್ದು. ಅಂದ್ರೆ
ಏನೇ ಕೊಡೋದಾದ್ರೂ ಕೂಡ ಈ ಬಾರಿ ನಿಮಗೆ ಕೊಡ್ಬೇಕಾಯ್ತು. ಆದ್ರೆ ಆ ಒಂದು ಕೊಡುವಂತ ಕೆಲಸವನ್ನ ಮಾಡಿಲ್ಲ. ಒಂದು ವೇಳೆ ಇದೇ ಬಾರಿ ಸಾಮರ್ಥ್ಯ ಏನಾದ್ರೂ ಗೆದ್ದಿದ್ದೆ ಆದ್ರೆ ಇಡೀ ಮುಸ್ಲಿಂ ಸಮಾಜಕ್ಕೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ. ಯಾಕಂತಂದ್ರೆ ಒಂದು ಬಾರಿ ಗೆದ್ದ ನಂತರದಲ್ಲಿ ಮತ್ತೆ ಅದೇ ಒಂದು ಟಿಕೆಟ್ ಕೊಡುವಂತ ಒಂದು ಕೆಲಸವನ್ನ ಮತ್ತೆ ಕುಟುಂಬ ರಾಜಕಾರಣವನ್ನ ಕೂಡ ಮುಂದುವರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ನಮಗೆ ಒಂದು ನ್ಯಾಯ ಬೇಕು. ಜೊತೆಗೆ ಈ ಯಾವುದೇ ಕಾರಣಕ್ಕೂ ಕೂಡ ಅಂದ್ರೆ ನಾಳೆ ಕೂಡ ಟೈಮ್ ಕೂಡ ಮೀರಿಲ್ಲ, ಬದಲಾಗಿ ನಾಳೆ ಕೂಡ ನಮಗೆ ಬಿ ಫಾರ್ಮ್ ಅನ್ನ ಮುಸ್ಲಿಂ ಸಮಾಜಕ್ಕೆ ಅಥವಾ ಅಲ್ಪಸಂಖ್ಯಾತರ ಸಮಾಜಕ್ಕೆ ಕೊಟ್ಟಿದ್ದೆ ಆದಲ್ಲಿ ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀವಿ. ಅದರ ಹೊರತಾಗಿ ಏನಾದ್ರೂ ಕೂಡ ನಮಗೆ ಇದೇ ರೀತಿ ಅನ್ಯಾಯ ಆಯ್ತು ಅಂತಂದ್ರೆ ನಾವು ಕಾಂಗ್ರೆಸ್ ಅನ್ನ ಧಿಕ್ಕರಿಸ್ತೀವಿ, ಬದಲಾಗಿ ಬೇರೆ ಯಾವುದೋ ಒಂದು ಪಕ್ಷಕ್ಕೆ ಕೂಡ ಬೆಂಬಲಿಸ್ತೀವಿ, ಜೊತೆಗೆ ನೋಟವನ್ನು ಕೂಡ ಹಾಕ್ತೀವಿ ಅನ್ನುವಂತ ಒಂದು ಆಕ್ರೋಶವಾದ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು ಪ್ರಭು. ಓಕೆ, ಹಾಗೆ ಇರಿ ಮಲ್ಲಿಕಾರ್ಜುನ್, ನಾನು ಮಾತನಾಡಿಸ್ತೀನಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಂ ಮುಖಂಡರೊಬ್ಬರು ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಕಾಂಗ್ರೆಸ್ ಪಕ್ಷ ನಮ್ಮ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಮಾಡಿದ್ದೆ, ಇದರ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ. ನಾವು ಪ್ರತಿ ಸಲನೂ ಇದೇ ತರ ನಮಗೆ ಸಮಾಧಾನಕರವಾದ ಬಹುಮಾನ ಕೊಟ್ಕೊಂಡು ಬಂದಿದ್ದಾರೆ. ಈ ಸಲ ಸಾಮೂಹಿಕ ರಾಜೀನಾಮೆ ಆಗ್ಬೋದು, ಆದ್ರೆ ನಮ್ಮ ಎಲ್ಲ ತರಹದ ಬಹಿಷ್ಕರಣ ಆಗ್ಬಹುದು. ಕಾರ್ಯಕರ್ತರಿದ್ದಾರೆ, ನಾವು ಇದರಲ್ಲ ಎಷ್ಟು ಸಾಧ್ಯನೋ ಅಷ್ಟು ರಾಜೀನಾಮೆ ಆಗ್ಬಹುದು. ಕಾಂಗ್ರೆಸ್ ಪಕ್ಷಕ್ಕೆ ನಮಗೆ ನ್ಯಾಯ ಸಿಗಲ್ಲ ಏನ್ ಮಾಡ್ತೀರಿ? ಈಗ ರಾಜ್ಯಾದ್ಯಂತ ನೋಡಿ, ಇಡೀ ರಾಜ್ಯಾದ್ಯಂತ ಇದು ಹೈ ವೋಲ್ಟೇಜ್ ಏರಿಯಾ. ರಾಜೀನಾಮೆ ಕೊಟ್ರೆ ಪರಿಹಾರ ಆಗುತ್ತಾ? ಏನ್ ಮಾಡ್ತೀರಾ? ಏನಿದೆ ನಮಗೆ ಇಲ್ಲಿ ಸಾಮಾಜಿಕ ನ್ಯಾಯ ಸಿಗುತ್ತೆ ಅಂತ ಹೇಳಿ ನಾವು ಸತತವಾಗಿ 60 ವರ್ಷದಿಂದ 74 ವರ್ಷದಿಂದ ಈ ಪಕ್ಷದಲ್ಲಿ ಇದೀವಿ. ನಮಗೆ ನ್ಯಾಯ ಸಿಗಲಿಲ್ಲ ಏನ್ ಮಾಡೋಣ? ನಾವು ಬೆಳೆಯಬೇಕಲ್ಲ. ನಾವು ಬಂಡಾಯ ಅಭ್ಯರ್ಥಿ ಆಗ್ತೀವಿ ನೋಡಿ. ಎಲ್ಲರಿಗೂ ನಾವು ಏನ್ ಮಾಡ್ತೀವಿ, ಎಲ್ಲರಿಗೂ ಸಪೋರ್ಟ್ ಮಾಡ್ತೀವಿ. ನಾವು ಹೇಳೋದೇನಪ್ಪ ಅಂದ್ರೆ ನಮಗೆ ನ್ಯಾಯ ಸಿಗಲಿಲ್ಲ ಅಂದ್ರೆ ಬೇರೆಯವ್ರಿಗೂ ನಾವು ನ್ಯಾಯ ಕೊಡ್ಸಕ್ ಹೋಗಲ್ಲ, ಗೆಲ್ಸಕ್ ಕೊಡಕ್ ಹೋಗಲ್ಲ. ಪಾಠ ತಕ್ಕ ಪಾಠ ಕಲಿಸ್ತೀವಿ ಅಂತ ಅವತ್ತು ಹೇಳಿದ್ವಿ, ಇವತ್ತು ಹೇಳ್ತೀವಿ. ಡಿ.ಕೆ. ಶಿವಕುಮಾರ್ ಅವರು ಮತ್ತು ಸುರ್ಜೇವಾಲಾ ಅವರು ನಮಗೆ ಮೀಟಿಂಗ್ ಕರೆದಾಗ ನಮಗೆ ಆಶ್ವಾಸನೆ ಕೊಟ್ಟಿದ್ರು, ಏನಂತ ನಿಮ್ಮ ಜೊತೆಗೆ ನ್ಯಾಯ ಕೊಡ್ತೀವಿ ಅಂತೇಳಿ. ಆದ್ರೆ ನಮ್ಮ ನಿನ್ನೆ ರಂಜಾನ್ ಹಬ್ಬದ ದಿವಸ ಆಯ್ತಲ್ಲ, ನಾವೆಲ್ಲರೂ ಹಬ್ಬದಲ್ಲಿ ಬಿಸಿ ಆಗಿರ್ತೀವಿ ಅಂತ ನಿನ್ನೆ ಅಲ್ವಾನ್ಸ್ ಮಾಡಿದ್ದಾರೆ. ನಮಗೆ ಮೋಸ ಮಾಡಿದ್ದಾರೆ, ನಮಗೆ ಬೆನ್ನಿಗೆ ಚೂರಿ ಹಾಕಂತ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷನೇ ಬೆನ್ನಿಗೆ ಚೂರಿ ಹಾಕಿರಂತ ಮಾಡಿದೆ. ಯಾಕಂದ್ರೆ ಹೋದ್ ಸಲ ನೋಡಿದೀರಾ ನೀವು, ನಮ್ಮ ಸಮಾಜದ ಅಮಾನುಲ್ಲಾ ಖಾನ್, SDPI, MIM ಸಹ ನಿಂತಿದ್ರು ಕೂಡ ಕೇವಲ 2800 ವೋಟ್ ಹಾಕಿದೀವಿ. ಯಾಕಪ್ಪ ಅಂದ್ರೆ ನಾವು ಬೂತ್ ಮಟ್ಟದಲ್ಲಿ ಇದು ಟೇಬಲ್ ಆಟ ಕೊಟ್ಟಿಲ್ಲ, ಆ ತರ ಶ್ರಮ ಪಟ್ಟಿದ್ದೀವಿ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ. ಹಗಲು ಇರುಳಲ್ಲದೆ ಲಾಠಿ ಎತ್ತಿಂದು ಈ ಕಾಂಗ್ರೆಸ್ ಪಕ್ಷನ ಬೆಳೆಸಿರೋದು. ಹೇಳ್ತಾರೆ ಕೆಲವೊಬ್ರು, ನಮ್ಮ ತಾತವರು ನಾವು ಕಟ್ಟಿರೋದು ಪಕ್ಷ ಅಂತ. ಇಲ್ಲ ಸ್ವಾಮಿ, ಇದು ಸಾಮಾನ್ಯ ಕಾರ್ಯಕರ್ತರು ಬೂಟಿಲಿ ಹೊಡ್ತಾ ತಿಂದು ಲಾಠಿ ಎತ್ತಿಂದು ಕಟ್ಟಿರುವಂತದ್ದು. ಇದು ಮುಗಿದೋಯ್ತು. 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತ ಸಂವಿಧಾನದಲ್ಲಿ ಅವಾಗ ಹೇಳ್ತಾರೆ ಏನಂತೇಳಿ, ಇನ್ನು ಮುಂದೆ ರಾಜ ಮತ್ತು ರಾಣಿಯಲ್ಲಿ ಹುಟ್ಟಿರುವಂತ ಮಗು ರಾಜ ಆಗಲ್ಲ, ಮತಪೆಟ್ಟಿಗೆಯಿಂದ ಹುಟ್ಟುವಂತ ಮತದಾನದ ಮೂಲಕ ಮತಪೆಟ್ಟಿಗೆಯಿಂದ ರಾಜ ಹುಡ್ತಾನೆ ಅಂತ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ನಾವು ಇದೇ ಸಂದರ್ಭದಲ್ಲಿ ಆ ಸಂವಿಧಾನ ರಚನೆ ಮಾಡಿರತಕ್ಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜಯಕಾರ ಆಗ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ.